ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಎಡವಿ ಬೀಳ್ತಾರ. ಧಾರವಾಡ ಗ್ರಾಮೀಣದಲ್ಲಿ ಕಮಲ ಮುದುಡುತ್ತ. ಸೊರಬದಲ್ಲಿ ಹಾಲಪ್ಪ ಅಲೆ ಇನ್ನೂ ಇದೆಯಾ? ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜಕೀಯ ಆರಂಭಿಸಿದ ಕ್ಷೇತ್ರ ಶಿಕಾರಿಪುರ. ಬಿಜೆಪಿಯ ಭದ್ರಕೋಟೆ ಎನಿಸಿದ್ದ ಈ ಕ್ಷೇತ್ರದಲ್ಲಿ ಈಗ ಬಿರುಸಿನ ರಾಜಕೀಯ ನಡೀತಾ ಇದೆ. ಕ್ಷೇತ್ರದಲ್ಲಿ ಯಡಿಯೂರಪ್ಪ ಉಳಿತಾರ, ಉರುಳ್ತಾರ? ನೋಡೋಣ ಬನ್ನಿ. ಇವತ್ತು ನಾವು ಜನಮತ ಯಾಚಿಸಿಕೊಂಡು ಬಂದಿರೋದು ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಷೇತ್ರಕ್ಕೆ. ಅದುವೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ. ಇದು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿದ್ರೂ ಕೂಡ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಿದೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಕೆಜೆಪಿಯ ನಡುವೆ ಪೈಪೋಟಿ ನಡೆಯಲಿದೆ. ಈ ಹಿಂದೆ ಇದು ಬಿಜೆಪಿಯ ಭದ್ರಕೋಟೆಯಾಗಿತ್ತು. ನೋಡೋಣ ಈ ಬಾರಿ ಮತದಾರ ಯಾರಿಗೆ ಗೆಲುವು ತಂದುಕೊಡ್ತಾನೆ ಅಂತ. ಅದಕ್ಕಿಂತಲೂ ಮುಂಚೆ ಈ ಕ್ಷೇತ್ರದ ಕಿರುಪರಿಚಯ ಇಲ್ಲಿದೆ ನೋಡಿ. ಆ ಕಡೆ ಮಲೆನಾಡು ಅಲ್ಲ, ಈ ಕಡೆ ಪೂರ್ತಿ ಬಯಲುನಾಡು ಅಲ್ಲ ಅನ್ನುವಂತಹ ಕ್ಷೇತ್ರ ಶಿಕಾರಿಪುರ. ಬಡ ಹಾಗೂ ಮಧ್ಯಮ ವರ್ಗದವರನ್ನ ಹೊಂದಿರುವ ಈ ಕ್ಷೇತ್ರ ಸದಾ ರಣಬಿಸಿಲು. ಕುಡಿಯೋ ನೀರಿಗೆ ತತ್ವಾರ. ಮಾಜಿ ಮುಖ್ಯಮಂತ್ರಿ ಕ್ಷೇತ್ರವಾದರೂ 108 ಸಮಸ್ಯೆಗಳು. ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿರುವ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಷ್ಟಾಗಿ ಆಗಿಲ್ಲ. ಆದರೆ ಡಿಸಿಎಂ ಸಿಎಂ ಆಗಿ ಯಡಿಯೂರಪ್ಪ ಎಲ್ಲ ಹಿಂದುಳಿದ ಜನಾಂಗದವರಿಗೂ ವಿವಿಧ ಕ್ಷೇತ್ರಗಳಲ್ಲಿ ಸ್ಥಾನಮಾನ ನೀಡಿ ಮೇಲೆತ್ತುವ ಕೆಲಸ ಮಾಡಿದ್ದಾರೆ. ಪ್ರತಿ ಜಾತಿಯಲ್ಲೂ ತಮ್ಮ ವರ್ಚಸ್ಸು ಬೆಳೆಸಿಕೊಂಡಿದ್ದಾರೆ. ಹೀಗಾಗಿ ಇವರು ಇಲ್ಲಿ ಸೋಲಿಲ್ಲದ ಸರದಾರ. 50 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ, ಏನು ಮಾಡ್ತು? ಇವರು 3.5 ವರ್ಷದಲ್ಲಿ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದು BS ಯಡಿಯೂರಪ್ಪನವರು. ಇದೇ ರೀತಿ ಎಲ್ಲವೂ ಇದ್ವಲ್ಲ, ಅವ್ರು ಯಾಕೆ ಇದನ್ನೆಲ್ಲ ಅಭಿವೃದ್ಧಿ ಮಾಡಬಾರ್ದು? ಇವರು ಶಿಕಾರಿಪುರ ಅಷ್ಟೇ ಅಲ್ಲ, ಶಿವಮೊಗ್ಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ನೋಡೋಂಗೆ, ಇಡೀ ದೇಶನೇ ಎತ್ತಿ ನೋಡೋಂಗೆ ಕರ್ನಾಟಕನ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಈ ಬಾರಿ JDS ಯಾಕಂತೇಳಿದರೆ ಅಭಿವೃದ್ಧಿ ಅಂತೇಳಿದರೆ ಈ ತಾಲೂಕಲ್ಲಿ ರೋಡ್ ಅಭಿವೃದ್ಧಿ ಆಗಿದೆ, ಕಟ್ಟಡಗಳು ಅಭಿವೃದ್ಧಿ ಆಗಿದ್ದಾವೆ. ಯಡಿಯೂರಪ್ಪರು ಇಷ್ಟೇ ಮಾಡಿರೋ ಹೊರತು ಈ ಭಾಗದಲ್ಲಿ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಅವರಿಗೆ ಸಲ್ತಕ್ಕಂಥದ್ದು ಸವಲತ್ತುಗಳು ಸಿಕ್ಕಿಲ್ಲ. ಮೇಡಮ್ ಬರೀ ಕಾಂಗ್ರೆಸ್ ಗೆಲ್ತೈತಿ ಶಿಕಾರಿಪುರದಲ್ಲಿ. ಯಡಿಯೂರಪ್ಪ ಅವರು ಬರೀ 5 ವರ್ಷದ ಹಗರಣ ಕೇಳಿ ಸಾಕೈತಿ. ಹೆಲಿಕಾಪ್ಟರ್ ಬಿಟ್ಟು ಶಿಕಾರಿಪುರಕ್ಕೆ ನಡ್ಕಂತ ಯಾವತ್ತು ಬರ್ತಾರೆ ಯಡಿಯೂರಪ್ಪ ಅವರು ಅವತ್ತಿಲ್ಲ ಆಗತ್ತೆ. ಅವ್ರು ಮುಗೀತು. ಭ್ರಷ್ಟಾಚಾರ ಶಿಕಾರಿಪುರದಲ್ಲಿ ಕೇಳಿ ಸಾಕಾಗೋಗೈತಿ. ಶಿಕಾರಿಪುರ ಜನ ಚೇಂಜ್ ಆಗ್ಯಾರೆ. ಯಡಿಯೂರಪ್ಪನ ದುಡ್ಡು, ಕಾಂಗ್ರೆಸ್ಸಿಗೆ ಓಟು. ಜಾತಿ ಬಲಾಬಲ. ಲಿಂಗಾಯತರು 34,000, ಅಲ್ಪಸಂಖ್ಯಾತರು 33,500, SC/ST 40,000, ಕುರುಬರು 14,000, ಇತರೆ 44,000. ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 1,70,000. 86,000 ಪುರುಷ ಮತದಾರರು, ಮಿಕ್ಕವರು ಮಹಿಳೆಯರು. ಈವರೆಗೆ ಒಟ್ಟು 13 ಸಲ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದ್ದು 6 ಬಾರಿ ಬಿಜೆಪಿ ಗೆಲುವು ಸಾಧಿಸಿದೆ. 5 ಸಲ ಕಾಂಗ್ರೆಸ್ ಹಾಗೂ ಒಮ್ಮೆ ಸಮಾಜವಾದಿ ಪಕ್ಷ ಗೆಲುವಿನ ನಗೆ ಬೀರಿದೆ. ಯಡಿಯೂರಪ್ಪನವರ ಸೋಲಿಗೆ ಪಣ ತೊಟ್ಟು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಬೆಂಬಲದಿಂದ ದಿವಂಗತ ಎಸ್ ಬಂಗಾರಪ್ಪನವರೇ ಯಡಿಯೂರಪ್ಪನವರ ಎದುರು ಸ್ಪರ್ಧಿಸಿದ್ರು. ಅವರ ವಿರುದ್ಧ ಯಡಿಯೂರಪ್ಪ 45,000 ಮತಗಳ ಭಾರೀ ಅಂತರದಿಂದ ಜಯಗಳಿಸಿದ್ದು ಇತಿಹಾಸ. 20 ತಿಂಗಳು ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದಾರೆ. ನಾವು ಕುಮಾರಸ್ವಾಮಿಯನ್ನ ಬೆಂಬಲಿಸ್ತೀವಿ. ಮಾಜಿ ಮುಖ್ಯಮಂತ್ರಿ ಆಗಿದ್ರು ಇಲ್ಲಿ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಜೊತೆಗೆ ಅವರು ಅಭಿವೃದ್ಧಿ ಆಗಿದ್ದಾರೆ. 2,000 ಕೋಟಿ ರೂಪಾಯಿ ಸಾಂಕ್ಷನ್ ಮಾಡ್ಕೊಂಡು ಶಿಕಾರಿಪುರ ತಾಲೂಕಿಗೆ ಕನಿಷ್ಠ ಎಷ್ಟೇ ಹುಡುಕಿದ್ರು 400-500 ಕೋಟಿ ರೂಪಾಯಿ ಕೆಲಸ ಆಗಿಲ್ಲ. ಉಳಿದಿದ್ದೆಲ್ಲ ನುಂಗಿದ್ದಾರೆ. ಅವರೆಷ್ಟು ಅಭಿವೃದ್ಧಿ ಆಗಿದೆ? ದುಡ್ಡು ಹಂಚ್ತಾರೆ ಅಂದರೆ ಹೊಡ್ಕೊಂಡಿದ್ದಾನೆ ಹಂಚ್ತಾರೆ. ದುಡ್ಡು ಹೊಡ್ಕೊಂಡಿದ್ಕೆ ತಾನೆ ಅವ್ರ ಅಪ್ಪ ಮನೆಯಿಂದ ಏನಾದ್ರು ತಂದಾರ? ಇಲ್ಲ. ನಮ್ಮ ಹಣ ತಗೊಂಬಂದು, ತೆರಿಗೆ ಹಣನ ತಗೊಂಬಂದು ಅವರು ಹೊಡ್ಕೊಂಡು ನಮಗೆ ಹಂಚ್ತಾ ಇದ್ದಾರೆ. ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ತುಂಬ ಇಂಪ್ರೂವ್ ಮಾಡಿದ್ರು. ಎಲ್ಲ ಹೋಲ್ ಜನತಾ ದರ್ಶನ ಅಂತೆಲ್ಲ ಮಾಡಿದ್ರು. ತುಂಬ ಅವರು ಗೌರ್ಮೆಂಟ್ ಬಂದರೆ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಳಿಗಾರಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಅವರು ಒಬ್ಬ DC ಆಗಿ ಈ ಕ್ಷೇತ್ರಕ್ಕೆ ಅವರಂಥ ಒಳ್ಳೆಯ ವ್ಯಕ್ತಿ ಇಲ್ಲಿ ಶಿಕಾರಿಪುರ ತಾಲೂಕಿನಲ್ಲೇ ಇಲ್ಲ. ಅವರು ಈ ಸತಿ ಚುನಾವಣೆಯಲ್ಲಿ ಬಳಿಗಾರಂಥ ವ್ಯಕ್ತಿನೇ ಬರೋದಿಲ್ಲ. ಯಾಕಂದರೆ ನಾವೆಲ್ಲ ಹಳ್ಳಿಗಳು ಸುತ್ತಳಿದ್ರು ಬಳಿಗಾರೇ ಮಾತು ಬರ್ತಾ ಇರೋದು. ಕುಮಾರಸ್ವಾಮಿ ಒಳ್ಳೆ ಆಡಳಿತ ಇದೆ. ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋದೇ ಕುಮಾರಸ್ವಾಮಿ. ಬಳಿಗಾರೇ ಇಲ್ಲಿ MLA ಆಗೋದು. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ SH ಮಂಜುನಾಥ್, ಕಾಂಗ್ರೆಸ್ ಶಾಂತವೀರಪ್ಪ ಗೌಡ, JDS HT ಬಳಿಗಾರ್,
ಕೆಜೆಪಿ ಬಿಎಸ್ ಯಡಿಯೂರಪ್ಪ, ಬಿಎಸ್ಆರ್ ಫಕೀರಪ್ಪ. ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ ಯಡಿಯೂರಪ್ಪ ಇವತ್ತು ತಮ್ಮದೇ ಸ್ವಂತ ಪಕ್ಷ ಕಟ್ಟಿ ಬಿಜೆಪಿಗೆ ಎದುರೇಟು ಕೊಡಲು ಸಿದ್ಧರಾಗಿದ್ದಾರೆ. ಸ್ವಕ್ಷೇತ್ರದಲ್ಲಂತೂ ಬಿಎಸ್ವೈಗೆ ಪರ್ಯಾಯ ನಾಯಕರೇ ಇಲ್ಲ. ಎಲ್ಲ ವರ್ಗದ ಜನರನ್ನ ಹತ್ತಿರಕ್ಕೆ ತೆಗೆದುಕೊಂಡಿರುವ ಯಡಿಯೂರಪ್ಪಗೆ ಇದು ಪ್ರತಿಷ್ಠೆಯ ಕಣ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಆಪ್ತರಾಗಿದ್ದ ಶಾಂತವೀರಪ್ಪ ಗೌಡರು ಈಗ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಮಾಜಿ ಕೆಎಎಸ್ ಅಧಿಕಾರಿ ಬಂಗಾರಪ್ಪನವರ ಆಪ್ತ ಎಚ್ಟಿ ಬಳಿಗಾರ್ ಜೆಡಿಎಸ್ನಿಂದ ಟಿಕೆಟ್ ಪಡೆದಿದ್ದಾರೆ. ಕಾಂಗ್ರೆಸ್ನವರು ಉಪಕಾರ ಮಾಡಿದ್ರು ಉಪದ್ರಂಗ ಕೊಡಲ್ಲ. BJP ಗೌರ್ಮೆಂಟ್ ಬಂದು ಯಡಿಯೂರಪ್ಪ ಬಂದ್ಬಿಟ್ಟು ರೈತರ ಜಮೀನು ಮನೆ ಮಠ ಏನೇನು ಉಳಿಯಂಗಿಲ್ಲ. ಇಲ್ಲಿ ದುಡ್ಡಿನ ಆಮೇಸೊಳಗೆ ಬಗರುಕ್ಕುಂ ಸಾಗುವಳಿ ಕೊಡಿಸ್ತಾನೆ ಎಂದು ಯಡಿಯೂರಪ್ಪನವರು ಮೋಸ ಮಾಡಿಬಿಟ್ರು, ನಮಗೆಲ್ಲ ಅನ್ಯಾಯ ಮಾಡಿದ್ರು. ಅಂಥ ಮುಖ್ಯಮಂತ್ರಿ ನಮಗೆ ಬೇಡ. 1,65,00,000 ರೂಪಾಯಿ ಬರಗಾಲದ್ದು ತಹಸೀಲ್ದಾರು ಅಷ್ಟರ ಮೇಲೆ ಶಾಂಬೋರ್ ಶೇಖ್ತಾರೆ ಡ್ರಾ ಮಾಡಿದಾರೆ ದುಡ್ಡು. ನಾನು ಲೋಕಾಯುಕ್ತರಿಗೆ ಹೋಗಿ ನಾನು ಫೈಲ್ ಮಾಡಿ ಬಂದಿದ್ದೇನೆ. ಭಾಳ ಅನ್ಯಾಯ ನಡೀತಾ ಇದೆ ಇಲ್ಲಿ. ಯಾರ ಕುರಿತು ಜನಮತ ಹೇಗಿದೆ, ಸೋಲೋರು ಯಾರು, ಗೆಲ್ಲೋರು ಯಾರು, ಬನ್ನಿ ನೋಡೋಣ. ಕೆಜೆಪಿ 49.84%, ಕಾಂಗ್ರೆಸ್ 38.08%, ಬಿಜೆಪಿ 5.57%, ಜೆಡಿಎಸ್ 4.64%, ಇತರರು 1.82%. ನಿರೀಕ್ಷೆಯಂತೆ ಕೆಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಮುನ್ನಡೆ ಸಾಧಿಸಿದ್ದಾರೆ. ಆದರೆ ಈ ಸಲ ಕಾಂಗ್ರೆಸ್ನಿಂದ ಭಾರೀ ಪೈಪೋಟಿ ನಿರೀಕ್ಷಿತ. ಹೀಗಾಗಿ ಕೆಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ. ಯಡಿಯೂರಪ್ಪ ವಿರುದ್ಧ ಸೆಟೆದು ನಿಂತಿರುವ ಬಿಜೆಪಿ ಇಲ್ಲಿ ಸೀನ್ನಲ್ಲೇ ಇಲ್ಲ. ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಬದಲಾವಣೆಯ ದನಿ ಈ ಕ್ಷೇತ್ರದಲ್ಲಿ ಕೇಳಿಬರ್ತಿರೋದ್ರಿಂದ ಇಲ್ಲಿ ಕೆಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಪ್ರಬಲ ಪೈಪೋಟಿ ಉಂಟಾಗುತ್ತೆ. ಆದರೂ ಕೂಡ ಮಾಜಿ ಮುಖ್ಯಮಂತ್ರಿಗಳ ಪ್ರಭಾವ ಈ ಕ್ಷೇತ್ರದಲ್ಲಿ ಹೆಚ್ಚಿರೋದ್ರಿಂದ ಮತದಾರ ಅತ್ತ ಕಡೆನೇ ಒಲವು ತೋರಿಸುವಂಥ ಎಲ್ಲ ಲಕ್ಷಣಗಳು ಕಂಡುಬರ್ತಿದೆ. ನೋಡೋಣ ಚುನಾವಣೆ ಬಂದಾಗ ಮತದಾರನ ಮನಸ್ಸು ಹೇಗಿರುತ್ತೆ ಅನ್ನೋದನ್ನ. ರಾಜ್ಯದಲ್ಲೇ ಅತ್ಯಂತ ಪ್ರತಿಷ್ಠಿತ ಕಣವಾಗಿರುವ ಶಿಕಾರಿಪುರದಲ್ಲಿ ಸದ್ಯಕ್ಕಂತೂ ಕೆಜೆಪಿ ಅಲೆ ಜೋರಾಗೇ ಇದೆ. ಕಡೆ ಕ್ಷಣದಲ್ಲಿ ಮ್ಯಾಜಿಕ್ ನಡೆದರೂ ಕೂಡ ಯಡಿಯೂರಪ್ಪ ಅವರನ್ನು ಸೋಲಿಸೋದು ಸುಲಭದ ಮಾತಲ್ಲ. ಗೆಲುವಿನ ಅಂತರ ಕಡಿಮೆಯಾಗಬಹುದಷ್ಟೇ. ಮತ್ತೊಂದು ಚುನಾವಣಾ ಕಣ ನೋಡುವ ಮೊದಲು ಒಂದು ಶಾರ್ಟ್ ಬ್ರೇಕ್.